ಇನ್ಫ್ಯಾಕ್ಟ್ ಐ ಟೋಲ್ಡ್ ಯು, ಈ ಸೆಮಿನಾರ್ ಆದಮೇಲೆ ನಾನಿಲ್ಲಿ 5 days ವರ್ಕ್ಶಾಪ್ ಮಾಡ್ತೀನಿ ಅಂದೆ ಅಲ್ವಾ. ಈ 5 days ವರ್ಕ್ಶಾಪಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಈಗ ನಿಮಗೆ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಅವರು ಚಾಪ್ಟರ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ದೇ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ನೀವೀಗ ಮನೆಗೆ ಬರ್ತೀರಾ, ಮನೆಗೆ ಬಂದು ಟೀಚರ್ಸ್ ಏನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದಾರೆ ಅದನ್ನು ನೀವು ಮನೆಯಲ್ಲಿ ಓದಬೇಕಾದ್ರೆ ಮೆಮೊರೈಸ್ ಮಾಡಬೇಕು. ಮೆಮೊರೈಸ್ ಮಾಡಕ್ಕೆ ನೀವೇನು ಮಾಡ್ತಿದ್ದೀರಾ? ಬೈ ಹಾರ್ಟ್ ಮಾಡ್ತಿದ್ದೀರಾ, ರೋಟ್ ಮೆಮೊರಿ ಯೂಸ್ ಮಾಡ್ತಿದ್ದೀರಾ. ನಾನು ನಿಮ್ಮ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಮೆಮೊರೈಸ್ ಮಾಡೋಕ್ಕೆ ರೋಟ್ ಮೆಮೊರಿ ಯೂಸ್ ಮಾಡಬಾರ್ದು, CMM ಮೆಥಡ್ ಯೂಸ್ ಮಾಡಬೇಕು. ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಮೆಥಡ್ಸ್ ಇದೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ. ನೀವು ಮನೆಯಲ್ಲಿ ಕೂತ್ಕೊಂಡು ಓದಬೇಕಾದ್ರೆ ಮೆಮೊರೈಸ್ ಮಾಡೋದು ಹೇಗೆ, ಎಕ್ಸಾಮಲ್ಲಿ ರೀಕಾಲ್ ಮಾಡೋದು ಹೇಗೆ, ಇದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಮುಖ್ಯ. ಈಗ ನೀವು ಸೋಮವಾರ ಸ್ಕೂಲ್ ಹೋಗ್ತೀರ, ನಾಳೆ ಸ್ಕೂಲಲ್ಲಿ ನಿಮಗೆ ಟಾಪಿಕ್ಸ್ ಎಲ್ಲ ಟೀಚ್ ಮಾಡಿದ್ರು, ನಿಮಗೆ 100% ಅಂಡರ್ಸ್ಟ್ಯಾಂಡ್ ಆಗಲ್ಲ. ಎಸ್ಪೆಷಲಿ ಮ್ಯಾಥಮೆಟಿಕ್ಸು ಸೋಷಲ್ಲು ನಿಮ್ಗೆ 100% ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೈನ್ಸು ಡಿಪೆಂಡ್ಸ್ ಆನ್ ಚಾಪ್ಟರ್ಸ್, 70% 80% ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸಾಯಂಕಾಲ ನೀವು ಮನೆಗೆ ಬಂದರೆ, ಇವಾಗ ನಾವು ನಿಜ ಸಾಯಂಕಾಲ ಓದಕ್ಕೆ ಅಂತ ಕೂತ್ಕೊಳ್ತೀರ. ನೀವು ಓದಕ್ಕೆ ಕೂತಾಗ ಫಸ್ಟು ನೀವೇನು ಮಾಡಬೇಕು? ನಿಮ್ಮ ಕಾನ್ಸಂಟ್ರೇಷನ್ ಪವರನ್ನು ಇಂಪ್ರೂವ್ ಮಾಡ್ಕೋಬೇಕು. ಸೆಕೆಂಡು, ಒಂದ್ಸಲ ಟಾಪಿಕ್ನ ಓದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಅಂಡರ್ಸ್ಟ್ಯಾಂಡ್ ಆಗಿರೋದನ್ನ ಮೆಮೊರೈಸ್ ಮಾಡಬೇಕು, ಎಕ್ಸಾಮಲ್ಲಿ ರೀಕಾಲ್ ಮಾಡಬೇಕು. ನೀವು ಸಾಯಂಕಾಲ ಮನೆಯಲ್ಲಿ ಓದಬೇಕಾದ್ರೆ ಮೊದಲು ಕಾನ್ಸಂಟ್ರೇಷನ್, ಅಂಡರ್ಸ್ಟ್ಯಾಂಡಿಂಗ್, ಮೆಮೊರೈಸಿಂಗ್, ರೀಕಾಲಿಂಗ್, ಬೇಸಿಕ್ ಥಿಂಗ್ ಏನು, ನಿಮ್ಮ ಬ್ರೈನ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೋಬೇಕು. ನಾನು ನಿಮಗೆ ಈ 5 levels ಅನ್ನ ಐ ವಿಲ್ ಟೀಚ್ ಯು. ಫಸ್ಟ್ ಏನು? ಬ್ರೈನ್ ಎಫಿಷಿಯನ್ಸಿ. ಈಗ ಐ ಟೋಲ್ಡ್ ಯು, ನೀವು ನಿಮ್ಮ ಬ್ರೈನಲ್ಲಿ 1000 words 1000 numbers ಸ್ಟೋರ್ ಮಾಡೋಷ್ಟು ಪವರ್ ಇದೆ ಅಂತೆ. ಸರ್, ಹಾಗಾದರೆ ನಾನು ಮೊದಲು ನಿಮಗೆ ನಿಮ್ಮ ಬ್ರೈನು ಹೇಗೆ ವರ್ಕ್ ಆಗುತ್ತೆ, ಬ್ರೈನ್ ಹೇಗೆ ಸ್ಟೋರ್ ಮಾಡುತ್ತೆ, ನೀವು ಬ್ರೈನನ್ನು ಯಾವ ರೀತಿ ಯೂಸ್ ಮಾಡಬೇಕು. 40 ವರ್ಷ ಆದಮೇಲೆ ಮೆಮೊರಿ ಪವರ್ ಕಮ್ಮಿ ಆಗುತ್ತಲ್ವಾ? ಏನು ಕಮ್ಮಿ ಆಗುತ್ತೆ, ರೀಸನ್ ಏನು, ಅದನ್ನು ಓವರ್ಕಮ್ ಮಾಡೋದು ಹೇಗೆ, ಐ ವಿಲ್ ಟೀಚ್ ಯು. ಇದು ಓವರ್ಕಮ್ ಮಾಡೋಕ್ಕೆ ನಮ್ಮಲ್ಲಿ ಬ್ರೈನ್ ಎಕ್ಸಸೈಸಸ್, ಮೆಂಟಲ್ ಎಕ್ಸಸೈಸಸ್, ಮೈಂಡ್ ಬಾಡಿ, ಇದನ್ನ ಫಸ್ಟು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಯಾವುದು? ಕಾನ್ಸಂಟ್ರೇಷನ್. ನಾವು ಕೇರ್. ಸಾಯಂಕಾಲ ಓದಕ್ಕೆ ಅಂತ ಕೂತ್ಕೊಳ್ತೀರ. ಕೂತಾಗ ಮೊದಲು ನಾನು ನಿಮಗೆ ಬುಕ್ಕನ್ನು ಓದೋದಕ್ಕಿಂತ ಮುಂಚೆ ಕಾನ್ಸಂಟ್ರೇಷನ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅದಕ್ಕೊಂದು ಟೆಕ್ನಿಕ್ ಇದೆ. ಬುಕ್ಕನ್ನು ಓದಬೇಕಾದ್ರೆ ಕಾನ್ಸಂಟ್ರೇಟ್ ಹೇಗೆ ಮಾಡಿ ಓದಬೇಕು, ಬೇರೆ ಥಾಟ್ಸನ್ನು ಅವಾಯ್ಡ್ ಮಾಡಬೇಕು. ಲಿಸನ್, ನೀವು ಓದಬೇಕಾದ್ರೆ ನಿಮಗೆ ಬೇರೆ ಥಾಟ್ಸ್ ಬಂತ, ಯು ನೀಡ್ ಮೋರ್ ಟೈಮ್ ಟು ಸ್ಟಡಿ. ತುಂಬ ಟೈಮ್ ಬೇಕಾಗುತ್ತೆ. ನೀವು ಓದಬೇಕಾದ್ರೆ ಬೇರೆ ಥಾಟ್ಸ್ ನಿಮಗೇನು ಬರಲಿಲ್ಲ ಅಂದರೆ ಬೇಗ ಓದಿ ಮುಗಿಸ್ಬೋದು. ಸೊ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು, ಸೆಕೆಂಡ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಸ್ಕೂಲಲ್ಲಿ ನಿಮ್ಮ ಟೀಚರ್, ಲೆಕ್ಚರರ್ಸ್ ಟೀಚ್ ಮಾಡಬೇಕಾದ್ರೆ ಕಾನ್ಸಂಟ್ರೇಟ್ ಹೇಗೆ ಮಾಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಈ 3 ಟೆಕ್ನಿಕ್ಸ್ ಐ ವಿಲ್ ಟೀಚ್ ಯು. ನೆಕ್ಸ್ಟ್ ಯಾವುದೀಗ ನಿಮಗೆ ಕ್ಲಾಸಲ್ಲಿ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ, ನೀವು ಸ್ವಲ್ಪ ಓದಬೇಕು. ಯಾವ ಥರ ಸ್ಟಡಿ ಮಾಡಬೇಕು, ವಾಟ್ ಟು ಡೂ ಬಿಫೋರ್ ಸ್ಟಡಿಂಗ್, ವಾಟ್ ಟು ಡೂ ವೈಲ್ ಸ್ಟಡಿಂಗ್, ವಾಟ್ ಟು ಡೂ ಆಫ್ಟರ್ ಸ್ಟಡಿಂಗ್, ಸ್ಟಡಿ ಮಾಡಿ ಹೇಗೆ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಯಾವುದು? ನಾವು ಲಿಸನ್, ಮೆಮೊರೈಸಿಂಗ್. ನೀವೇನು ಮಾಡ್ತಿದ್ದೀರಾ? ಮೆಮೊರೈಸ್ ಮಾಡೋಕ್ಕೆ ಎಲ್ಲ ಬುಕ್ಸನ್ನು ಬೈ ಹಾರ್ಟ್ ಮಾಡ್ತಿದ್ದೀರಾ. ಬೈ ಹಾರ್ಟ್ ಮಾಡಬಾರ್ದು. ನಾವು ಕೇರ್. ಐ ಟೋಲ್ಡ್ ಯು, ಬೇರೆ ಬೇರೆ ಸಬ್ಜೆಕ್ಟಿಗೆ, ಬೇರೆ ಬೇರೆ ಟಾಪಿಕ್ಸಿಗೆ ಬೇರೆ ಬೇರೆ CMM ಮೆಥಡ್ಸ್ ಇದೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ. ನಾವು ಲಿಸನ್, ಈಗ ನೀವು ಸ್ಕೂಲ್ ಬುಕ್ಸ್ ತಗೊಳ್ಳಿ, ಸೈನ್ಸ್, ಸೋಷಲ್, ಮ್ಯಾಥಮೆಟಿಕ್ಸ್. ಸೈನ್ಸ್ ಬುಕ್ಕಲ್ಲಿ ನಮಗೆ ಡೆಫಿನೇಷನ್ ಲಾಸ್ ಇದೆ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದೆ, ಈಕ್ವೇಷನ್ಸ್ ಇದೆ, ಸೈಂಟಿಫಿಕ್ ನೇಮ್ಸ್ ಇದೆ, ಅಟಾಮಿಕ್ ನಂಬರ್, ಮಾಸ್, ಎಲಿಮೆಂಟ್, ಯೂಸರ್ಸ್, ಅಡ್ವಾಂಟೇಜಸ್, ಫಾರ್ಮುಲಾಸ್, ಕ್ವಶನ್ ಆನ್ಸರ್ಸ್ ಇದೆ. ಇದು ಎಲ್ಲ ಟಾಪಿಕ್ಸನ್ನ ಮೆಮೊರೈಸ್ ಮಾಡೋದಕ್ಕೆ ಬೇರೆ ಬೇರೆ CMM ಮೆಥಡ್ಸ್ ಇದೆ. ಡೆಫಿನೇಷನ್ ಲಾಸ್ ಮೆಮೊರೈಸ್ ಮಾಡಬೇಕಾ? ಅದಕ್ಕೊಂದು ಮೆಥಡ್ ಇದೆ. ಮೆಲ್ಟಿಂಗ್ ಪಾಯಿಂಟಿಗೆ ಮೆಥಡ್ ಬೇರೆ, ಈಕ್ವೇಷನ್ಸ್ ಮೆಥಡ್ ಬೇರೆ, ಸೈಂಟಿಫಿಕ್ ನೇಮ್ಸ್ ಮೆಥಡ್ ಬೇರೆ,
ಅಟಾಮಿಕ್ ನಂಬರ್, ಎಲಿಮೆಂಟ್ ಮೆಥಡ್, ಫಾರ್ಮುಲಾಸ್, ಕ್ವಶನ್ ಆನ್ಸರ್ಸ್ ಮೆಥಡ್ ಬೇರೆ. ನಿಮಗೆ ಈ ಮೆಥಡ್ಸ್ ಗೊತ್ತಿದ್ರೆ ಸೈನ್ಸ್ ಬುಕ್ ಓದಬೇಕಾದ್ರೆ ಈ ಮೆಥಡ್ಸ್ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಸೈನ್ಸ್ ಬುಕ್ ಅನ್ನ 2 ಟೈಮ್ಸ್ ಓದಿ ಸಾಕು. 4 ಸಲ ಓದೋದು ಬೇಡ, ಬರೆಯೋದು ಬೇಡ. ಆದ್ರೆ ನೀವೇನ್ ಮಾಡ್ತಿದ್ದೀರಾ, ಎಲ್ಲ ಟಾಪಿಕ್ಸಿಗೂ ಒಂದೇ ಮೆಥಡ್ ಬೈ ಹಾರ್ಟ್ ಮಾಡ್ತಾ ಇದ್ದೀರಾ. ಬೈ ಹಾರ್ಟ್ ಮಾಡಬಾರ್ದು, ಬೇರೆ ಬೇರೆ ಮೆಥಡ್ಸ್ ಇದೆ ಸೈನ್ಸ್ ಬುಕ್ ಮೆಮೊರೈಸ್ ಮಾಡೋಕ್ಕೆ. ಸೋಷಿಯಲ್ ಬುಕ್ ತಗೊಳ್ಳಿ. ಸೋಷಿಯಲ್ ಬುಕ್ ಅಲ್ಲಿ ನಮಗೆ ಕಂಟ್ರಿ ಕ್ಯಾಪಿಟಲ್ಸ್ ಇದೆ, ಸ್ಟೇಟ್ ಕ್ಯಾಪಿಟಲ್ಸ್ ಇದೆ, ಕಿಂಗ್ ಅಂಡ್ ಕಿಂಗ್ಡಮ್ ಇದೆ, ಲಿಸ್ಟ್ ಆಫ್ ಕಿಂಗ್ಸ್. ಸೋಷಿಯಲ್ ಬುಕ್ ಅಲ್ಲಿ ಟಫೆಸ್ಟ್ ಪಾರ್ಟ್ ಯಾವುದು? ಹಿಸ್ಟ್ರಿ, ಡೇಟ್ಸ್ ಅಲ್ವಾ? ಯಾವಾಗಲೂ ಕನ್ಫ್ಯೂಸ್ ಆಗುತ್ತಲ್ವಾ? ಸೋಷಿಯಲ್ ಬುಕ್ ಅಲ್ಲಿ ಈ ಟಾಪಿಕ್ಸ್ ಮೆಮೊರೈಸ್ ಮಾಡೋಕ್ಕೆ ಇದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಕಂಟ್ರಿ ಕ್ಯಾಪಿಟಲ್ ಮೆಥಡ್ ಇದೆ, ಕಿಂಗ್ ಅಂಡ್ ಕಿಂಗ್ಡಮ್ ಮೆಥಡ್ ಬೇರೆ, ಲಿಸ್ಟ್ ಆಫ್ ಕಿಂಗ್ಸ್ ಮೆಥಡ್ ಬೇರೆ, ಹಿಸ್ಟ್ರಿ, ಡೇಟ್ಸ್ ಮೆಥಡ್, ಕ್ವಶನ್ ಆನ್ಸರ್ಸ್ ಮೆಥಡ್ ಬೇರೆ. ನಿಮಗೆ ಈ ಮೆಥಡ್ಸ್ ಗೊತ್ತಿದ್ರೆ ನೀವು ಸೋಷಿಯಲ್ ಬುಕ್ ಓದಬೇಕಾದ್ರೆ ಮೆಥಡ್ ಅಪ್ಲೈ ಮಾಡ್ಕೊಂಡು 2 ಟೈಮ್ಸ್ ಓದಿ, ಸುಮ್ಮನೆ ಬೈ ಹಾರ್ಟ್ ಮಾಡೋದು ಬೇಡ. ಮ್ಯಾಥಮೆಟಿಕ್ಸ್, ಲಿಸನ್, ಮ್ಯಾಥಮೆಟಿಕ್ಸಿಗೆ ಮೆಮೊರಿ ಪವರ್ ಬೇಕಿಲ್ಲ. ಏನಕ್ಕೆ? ಈಗ ಮ್ಯಾಥ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, 10 ಸ್ಟೆಪ್ಸ್ ಇದೆ ಅನ್ಕೋಣ. ನಾವು ಪ್ರಾಬ್ಲಮ್ ಸ್ಟೆಪ್ಸ್ ಮೆಮೊರೈಸ್ ಮಾಡ್ಕೋಬೇಕು. ಎಕ್ಸಾಮ್ ಹೋಗ್ತೀನಿ, ಸೇಮ್ ಪ್ರಾಬ್ಲಮ್ ಹೇಳ್ತಾರೆ, ರೀಕಾಲ್ ಮಾಡ್ಕೊಂಡು ಬರಿಬೇಕು. ಇಲ್ಲ, ಎಕ್ಸಾಮ್ ಅಲ್ಲಿ ಸೇಮ್ ಪ್ರಾಬ್ಲಮ್ ಹೇಳಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಡ್ತಾರೆ. ಸೊ ಮ್ಯಾಥ್ಸ್ ಬೇಕಿರೋದು ಲಾಜಿಕಲ್ ಇಂಟೆಲಿಜೆನ್ಸ್. ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಅನಲೈಸ್ ಮಾಡ್ಕೋಬೇಕು, ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅವಾಗ ಅನಲೈಸ್ ಮಾಡಿ ಸಾಲ್ವ್ ಮಾಡೋದು ಹೇಗೆ, ದಟ್ ಮೆಥಡ್ ಐ ವಿಲ್ ಗಿವ್ ಯು. ಲಿಸನ್, ನೀವು ಅಂದ್ಕೊಂಡಿದ್ದೀರಾ ಮ್ಯಾಥ್ಸ್ ಸಾಲ್ವ್ ಮಾಡಿದ್ರೆ ಮೆಮೊರೈಸ್ ಆಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಸಾಲ್ವ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡು ಆಗಲ್ಲ, ಮೆಮೊರೈಸು ಆಗಲ್ಲ. ಮ್ಯಾಥ್ಸ್ ಅನಲೈಸ್ ಮಾಡಬೇಕು. ನೀವು ನೋಡ್ಕೊಂಡು ಬರೆದ್ರೆ ನಿಮಗೆ ಅದು ಅರ್ಥ ಆಗುತ್ತಾ? ಪ್ರಾಬ್ಲಮ್ಸ್, ಸ್ಟೆಪ್ಸ್ ಅರ್ಥ ಆಗಲ್ಲ, ಸ್ಟೋರ್ ಆಗಲ್ಲ. ಸೊ ಮ್ಯಾಥ್ಸ್ ಮೆಮೊರಿ ಬೇಕಿಲ್ಲ, ಲಾಜಿಕಲ್ ಸ್ಕಿಲ್ ಬೇಕು. ದಟ್ ಲಾಜಿಕಲ್ ಮೆಥಡ್ ಐ ವಿಲ್ ಟೆಲ್ ಯು. ಫಾರ್ಮುಲಾಸ್ ಇದೆಯಲ್ಲ, ಫಾರ್ಮುಲಾಸ್ ಮಾತ್ರ ಮೆಮೊರಿ ಪವರ್ ಬೇಕು. ಜಾಮೆಟ್ರಿ ಟಫೆಸ್ಟ್ ಪಾರ್ಟ್ ಯಾವುದು? ಥಿಯರಮ್ಸ್. ಹೇಗಿದೆ ಅದೇ ತರ ಬರಿಬೇಕಲ್ವಾ? ಥಿಯರಮ್ಸ್ಗೆ ಮೆಮೊರಿ ಪವರ್ ಬೇಕು. ಥಿಯರಮ್ಸ್ಗೆ ಫಾರ್ಮುಲಾಸ್ ಮಾತ್ರ ಮೆಮೊರಿ, ಬೇರೆ ಯಾವುದಕ್ಕೂ ಮೆಮೊರಿ ಬೇಕಿಲ್ಲ. ಈ ಥಿಯರಮ್ಸ್ ಫಾರ್ಮುಲಾಸ್ ಯಾವ ರೀತಿ ಮೆಮೊರೈಸ್ ಮಾಡಬೇಕು, ಐ ವಿಲ್ ಗಿವ್ ಯು ಟೆಕ್ನಿಕ್. ನೆಕ್ಸ್ಟ್ ಲಿಸನ್, ಸ್ಕೂಲ್ ಸ್ಟೂಡೆಂಟ್ಸ್, ನೀವು 10th ಮುಗಿಯುತ್ತೆ, ಫಸ್ಟ್ PUC ಹೋಗ್ತೀರಾ. PUC ಹೋದಾಗ PUC ಬುಕ್ಸ್ ಅನ್ನ ಮೆಮೊರೈಸ್ ಮಾಡಕ್ಕೆ ಮೆಥಡ್ಸ್ ಬೇರೆ. PUC ನಿಮಗೆ ಸೈನ್ಸ್, ಕಾಮರ್ಸ್ ಇದೆ, ಆರ್ಟ್ಸ್. ಸೈನ್ಸ್ ಅಲ್ಲಿ ಫಿಸಿಕ್ಸ್ ಇದೆ, ಲೆಂಥಿ ಕಾನ್ಸೆಪ್ಟ್ಸ್, ಫಾರ್ಮುಲಾಸ್, ಡೆಫಿನೇಷನ್ ಲಾಸ್. ಫಿಸಿಕ್ಸ್ ಅಲ್ಲಿ ಟಫೆಸ್ಟ್ ಪಾರ್ಟ್ ಯಾವುದು? ದಿ ಡಿರೈವೇಷನ್ಸ್. ಕೆಮಿಸ್ಟ್ರಿ ಟಫೆಸ್ಟ್ ಪಾರ್ಟ್ ಯಾವುದು? ಈಕ್ವೇಷನ್ಸ್ ಇದೆ ಅಲ್ವಾ, ಮೀಥೇನ್, ಈಥೇನ್, ಬೆನ್ಸಿನ್, ಕ್ಲೋರಿನ್. ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟಿಗ್ರೇಷನ್, ಡಿಫರೆನ್ಸಿಯೇಷನ್. ಬಾಟನಿಯಲ್ಲಿ ಸೈಂಟಿಫಿಕ್ ನೇಮ್ಸ್ ಇದೆ ಅಲ್ವಾ, ಪ್ಲಾಂಟ್ಸ್ಗೆ, ಫ್ರೂಟ್ಸ್ಗೆ. ಬಾಟನಿಯಲ್ಲಿ ಮೋರ್ ದೆನ್ 120 ಪ್ಲಾಂಟ್ಸ್ಗೆ ಸೈಂಟಿಫಿಕ್ ನೇಮ್ಸ್ ಇದೆ. ಅದನ್ನ ಹೇಗೆ ಮೆಮೊರೈಸ್ ಮಾಡಬೇಕು? ಮೆಥಡ್ಸ್ ಬೇರೆ ಬೇರೆ ಇದೆ. ಕಾಮರ್ಸ್ ಬುಕ್ಸ್ ತಗೊಂಡ್ರೆ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮೆಥಡ್ಸ್ ಬೇರೆ. ಅಕೌಂಟೆನ್ಸಿಲಿ ಪ್ರಾಫಿಟ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಫಾರ್ಮ್ಯಾಟ್ ಇದೆ ಅಲ್ವಾ, ಫಾರ್ಮ್ಯಾಟ್ ಇದೆ. ಅಕೌಂಟೆನ್ಸಿಗೆ ಮೆಥಡ್ಸ್ ಬೇರೆ. ಲಿಸನ್, ನೀವು 10th ಬುಕ್ಸ್ ನೀವು ಡಿಗ್ರಿಗೆ ಹೋಗ್ತೀರಾ, ನಾಲ್ಕಿಯ ಡಿಗ್ರಿಯಲ್ಲಿ ಲಾ ಬುಕ್ಸ್ ಇದೆ. ಲಾ ಬುಕ್ಸ್ ಅಲ್ಲಿ ಮುಂಚೆ ನಾವು CPC, IPC ಅಂತಿದ್ವಿ, ಈಗ BNS, BNSS ಅಂತ ಚೇಂಜ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಸೆಕ್ಷನ್, ಸಬ್ ಸೆಕ್ಷನ್, ಕ್ಲಾಸ್, ಸಬ್ ಕ್ಲಾಸ್ ಇದೆ ಅಲ್ವಾ ಲಾ ಬುಕ್ಸ್ ಅಲ್ಲಿ. ನೀವು ಸ್ಕೂಲ್ ಬುಕ್ಸ್ ತರ ಓದಿದ್ರೆ ಸ್ಟೋರ್ ಮಾಡೋಕ್ಕಾಗತ್ತಾ ಸೆಕ್ಷನ್, ಸಬ್ ಸೆಕ್ಷನ್ ಅನ್ನ? ಆ ಸೆಕ್ಷನ್, ಸಬ್ ಸೆಕ್ಷನ್ ಮೆಮೊರೈಸ್ ಮಾಡಬೇಕಾ? ಅದಕ್ಕೆ ಟೆಕ್ನಿಕ್ ಬೇರೆ. ಸೊ ಲಿಸನ್, ನೀವು ಬುಕ್ಸ್ ಮೆಮೊರೈಸ್ ಮಾಡಬೇಕು. ಸ್ಕೂಲ್ ಬುಕ್ಸ್, ಸೈನ್ಸಿಗೆ ಮೆಥಡ್ಸ್ ಬೇರೆ, ಸೋಷಿಯಲಿಗೆ ಮೆಥಡ್ಸ್ ಬೇರೆ, ಮ್ಯಾಥ್ಸಿಗೆ ಬೇರೆ, PUC ಮೆಥಡ್ಸ್ ಬೇರೆ, ಡಿಗ್ರಿ ಬುಕ್ಸಿಗೆ ಮೆಥಡ್ಸ್ ಬೇರೆ. ನೀವು ಫೋನ್ ನಂಬರ್ ಮೆಥಡ್ ಬೇರೆ, ಶಾಪಿಂಗ್ ಲಿಸ್ಟ್ ಮೆಥಡ್ ಬೇರೆ, ಲಿಸ್ಟ್ ಆಫ್ ವರ್ಡ್ಸ್ ಕೊಟ್ಟರೆ ಮೆಥಡ್ ಬೇರೆ. ನಂಬರ್ಸ್, 2000 ನಂಬರ್ಸ್, 1500 ವರ್ಡ್ಸ್, ಡೇಟ್, ಮಂತ್, ಇಯರ್, ಕ್ಯಾಲೆಂಡರ್ ಮೆಥಡ್ಸೇ ಬೇರೆ. ಇದೆಲ್ಲ ಮೆಥಡ್ಸ್ ನಿಮಗೆ ಗೊತ್ತಿದ್ರೆ, CMM ಮೆಥಡ್ಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಸ್ಟೋರ್ ಮಾಡಿ ರೀಕಾಲ್ ಮಾಡ್ಬೋದು.
ನೀವೇನ್ ಮಾಡ್ತಿದ್ದೀರಾ? ಎಲ್ಲದಕ್ಕೂ ಒಂದೇ ಮೆಥಡ್, ಬೈ ಹಾರ್ಟ್ ಮಾಡ್ತಿದ್ದೀರಾ. ನೀವು ಮಾಡ್ತಿರೋ ಮಿಸ್ಟೇಕ್. ಈ ಎಲ್ಲ ಮೆಥಡ್ಸ್ ಐ ವಿಲ್ ಟೀಚ್ ಯು. ನೆಕ್ಸ್ಟ್ ಯಾವುದು? ರೀಕಾಲಿಂಗ್. ಲಿಸನ್, ಸುಮಾರು ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಫಿಯರ್ ಇದೆ. ನಿಮಗೆ ಫಿಯರ್ ಆದರೆ, ಫಿಯರ್ ಯಾವಾಗ ಆಗುತ್ತೆ ಆವಾಗ ಬ್ರೈನು ವರ್ಕ್ ಆಗಲ್ಲ, ನಿಮಗೆ ಗೊತ್ತಿರೋದು ರೀಕಾಲ್ ಆಗಿಲ್ಲ. ಬೆಸ್ಟ್ ಎಕ್ಸಾಂಪಲ್, ಈಗ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಸ್ಪೀಚ್ ಕೊಡಬೇಕು. ಒಂದು ವಾರ ಕೂತ್ಕೊಂಡು ಸ್ಪೀಚನ್ನು ಪ್ರಾಕ್ಟೀಸ್ ಮಾಡ್ತೀರಾ. ನಿದ್ದೆ ಎದ್ದೇಳಿಸಿದ್ರು ಸ್ಪೀಚ್ ತಕ್ಷಣ ಬರುತ್ತೆ, ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ. ಗೊತ್ತು, ಸ್ಟೇಜ್ಗೆ ಹೋಗಿ ನಿಂತ್ಕೊಂಡ್ರೆ ಮರ್ತೋಗ್ಬಿಡುತ್ತಲ್ವ. ಏನಕ್ಕೆ? ನಿಮಗೆ ಗೊತ್ತು, ಸ್ಪೀಚ್ ಗೊತ್ತು, ಪ್ರಾಕ್ಟೀಸ್ ಮಾಡಿದ್ದೀರಾ, ಏನು ಸಿಗುತ್ತದೆ. ಸ್ಟೇಜಿಗೆ ಹೋಗ್ತಾ ನಿಮಗೆ ಹೆದರಿಕೆ ಆಗುತ್ತೆ. ಫಿಯರ್ ಆದಾಗ ಬ್ರೈನು ವರ್ಕ್ ಆಗಲ್ಲ, ಗೊತ್ತಿರೋದು ರೀಕಾಲ್ ಆಗಲ್ಲ. ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ ಓದಿರ್ತಾರೆ, ಕ್ವಶನ್ ಆನ್ಸರ್ಸ್ ಗೊತ್ತು. ಎಕ್ಸಾಮ್ ಫಿಯರ್ ಇದ್ರೆ ಎಕ್ಸಾಮ್ 3 hours ಎಕ್ಸಾಮ್ ಅಲ್ಲಿ ಮರ್ತೋಗ್ತಾರೆ. ಎಕ್ಸಾಮ್ ಇಂದ ಈಚೆ ಬಂದ ತಕ್ಷಣ ರೀಕಾಲ್ ಆಗುತ್ತಲ್ವಾ, ನಾನು ಆ ಪಾಯಿಂಟ್ ಬರೀಬೇಕಿತ್ತು, ಈ ಪಾಯಿಂಟ್ ಬರೀಬೇಕಿತ್ತು. ಎಕ್ಸಾಮ್ ಅಲ್ಲಿ ಆಗಲ್ಲ, ಈಚೆ ಆಗುತ್ತೆ ಬಂದ ತಕ್ಷಣ. ಏನಕ್ಕೆ? ಫಿಯರ್ ಫ್ಯಾಕ್ಟರ್. ಫಿಯರ್ ಅನ್ನ ಓವರ್ಕಮ್ ಮಾಡಲೇಬೇಕು, ಇಲ್ಲ ನೀವು ಓದಿರೋದು ನಿಮ್ಗೆ ರೀಕಾಲ್ ಮಾಡೋಕ್ಕಾಗಲ್ಲ ಎಕ್ಸಾಮ್ ಅಲ್ಲಿ. ಫಿಯರ್ ಅನ್ನ ಯಾವ ತರ ಓವರ್ಕಮ್ ಮಾಡಬೇಕು, ಎಕ್ಸಾಮ್ ಅಲ್ಲಿ ಹೇಗೆ ಬರೀಬೇಕು, ಐ ವಿಲ್ ಗಿವ್ ಯು ಟೆಕ್ನಿಕ್. ಅದು ಸ್ಟೇಜ್ ಫಿಯರ್ ಆಗ್ಬೋದು, ಇಲ್ಲ ಎಕ್ಸಾಮ್ ಫಿಯರ್ ಆಗ್ಬೋದು. ಅದು ನಾವು ಫೋಬಿಯಾಸ್ ಅಂತೀವಿ. ಫಿಯರ್ ವಿ ಕಾಲ್ ಆಸ್ ಫೋಬಿಯಾಸ್. ಹೌ ಟು ಓವರ್ಕಮ್ ಫೋಬಿಯಾಸ್. ಸೊ ಲಿಸನ್, ಈ 5 days ಕ್ಲಾಸ್ ಇದೆಯಲ್ಲ, ಅದರಲ್ಲಿ ನಾನು ನಿಮಗೆ ನಿಮ್ಮ ಬ್ರೈನ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದು ಹೇಗೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದು ಹೇಗೆ, ಬುಕ್ಕನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಮೆಮೊರೈಸ್ ಮಾಡೋದು ಹೇಗೆ. ನೀವು ಸಾಯಂಕಾಲ ಓದಕ್ಕೆ ಕೂತ್ಕೊಳ್ತಿರಲ್ಲ ಮನೆಯಲ್ಲಿ, ಆವಾಗ ನೀವು ಕಾನ್ಸಂಟ್ರೇಷನ್, ಅಂಡರ್ಸ್ಟ್ಯಾಂಡಿಂಗ್, ಮೆಮೊರೈಸಿಂಗ್, ರೀಕಾಲಿಂಗ್ ಹೇಗೆ ಓದಬೇಕು ಮನೆಯಲ್ಲಿ, ಐ ವಿಲ್ ಟೀಚ್ ಯು.